ವರ್ಷ 2020-25ನೇ ಸಾಲಿನ ಈ ಕ್ರೈಸ್ತ ಜಾತ್ರೆ ಬೀದರ್ ಮಿಷನ್ ಜಾತ್ರೆ 9, 10 ಮತ್ತು 11ನೇ ತಾರೀಕಿನಂದು ನಡೆಸಲಾಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ನೀವು ಭಕ್ತಿಪೂರ್ವಕವಾಗಿ ನೀವು ಬಂದು ಇದರಲ್ಲಿ ಭಾಗವಹಿಸಿ ಶುಕ್ರವಾರ ದಿವಸ ಬೆಳಗಿನ ಆರಾಧನೆಯಲ್ಲಿ ಮತ್ತು ಸೌತ್ ಜಿಲ್ಲೆಯ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಅದಾದ ನಂತರದಲ್ಲಿ ಸಾಯಂಕಾಲ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ. ಎಲ್ಲ ಓಣಿಯವರು ಎಲ್ಲ ಹಳ್ಳಿ ಪಳ್ಳಿಗಳಿಂದ ವಿಶೇಷವಾದಂಥ ಭಜನೆ ಮತ್ತು ಮೆರವಣಿಗೆಗಳನ್ನು ತೆಗೆದುಕೊಂಡು ಬಂದು ಪ್ರತಿ ವರ್ಷದಂತೆ ಉತ್ಸಾಹ ಕಳೆದುಕೊಳ್ಳದೆ ಉತ್ತಮವಾದ ರೀತಿಯಲ್ಲಿ ದೇವರಿಗೆ ಮಹಿಮೆ ಪಡಿಸೋಣ. ಮತ್ತು ಶನಿವಾರ ದಿವಸ ಬೀದರ್ ನಾರ್ತ್ ಜಿಲ್ಲೆಯವರಿಗೆ ಭಜನಾ ಸ್ಪರ್ಧೆ ಕಂಟಿನ್ಯೂ ಮಾಡಲಾಗ್ತದೆ ಮತ್ತು ದೈವ ಸಂದೇಶಗಳು ಇರ್ತದೆ. ಅದಾದ ಮೇಲೆ ಭಾನುವಾರ ದಿವಸ ಗವಿಯಲ್ಲಿ 5 ಗಂಟೆಗೆ ಗವಿಯ ಆರಾಧನೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಪ್ರಿಯ ಭಕ್ತಾದಿಗಳು ನೀವು ಈ ಒಂದು ಗವಿಯ ಆರಾಧನೆಯಲ್ಲಿ ಭಾಗವಹಿಸಿ ನಿಮ್ಮ ಆರೈಕೆ ಪ್ರಾರ್ಥನೆಗಳನ್ನು ನೀವು ಮಾಡಿ ಈ ಒಂದು ಜಾತ್ರೆ ಯಶಸ್ಸು ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ತೇವೆ. ಮಾತ್ರವಲ್ಲದೆ ಭಾನುವಾರ ದಿವಸ ಬಿಷಪ್ ಅನಿಲ್ ಕರ್ಕರೆ ಅವರು ಕೂಡ ದೈವ ಸಂದೇಶವನ್ನು ತರಲಿದ್ದಾರೆ. ದಯಮಾಡಿ ಎಲ್ಲ ಭಕ್ತಾದಿಗಳಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ವರ್ಷದ ಹೇಳಿ ಸರ್. ಸೆಂಟ್ ಪಾಲ್ ಮೆಥಡಿಸ್ಟ್ ಕೇಂದ್ರ ಸಭೆ ಬೀದರ್ ಉತ್ತರ ಹಾಗೂ ಚಿಯೋನ್ ಮೆಥಡಿಸ್ಟ್ ಕೇಂದ್ರ ಸಭೆ ಬೀದರ್ ದಕ್ಷಿಣ, ಬೀದರ್ ಜಿಲ್ಲಾ ಮೆಥಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ 2025 ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ವರ್ಷವೂ ಕೂಡ ನಾವು ಇದೇ ತಿಂಗಳು ಅಂದರೆ ಮೇ ತಿಂಗಳು 9, 10, 11ನೇ ತಾರೀಕಿನಂದು ನಮ್ಮ ಬೀದರ್ ಕ್ರೈಸ್ತ ವಾರ್ಷಿಕ ಜಾತ್ರೆಯನ್ನು ನಾವು ಆಯೋಜಿಸಿದ್ದೇವೆ. ಈ ಜಾತ್ರೆಯು ದಿನಾಂಕ 9ನೇ ತಾರೀಕಿನಂದು ಮೆರವಣಿಗೆ ಮುಖಾಂತರವಾಗಿ ಪ್ರಾರಂಭವಾಗ್ತದೆ. ಅಂದು ರಾತ್ರಿ ವಿವಿಧ ಹಳ್ಳಿಗಳಿಂದ ತಮ್ಮ ಮೆರವಣಿಗೆಗಳನ್ನು ಭಕ್ತಾದಿಗಳು ತೆಗೆದುಕೊಂಡು ಭಜನಾ ತಮ್ಮ ಮೇಳದೊಂದಿಗೆ ನಮ್ಮ ಜಾತ್ರಾ ಸ್ಥಳಕ್ಕೆ ಪ್ರವೇಶ ಮಾಡ್ತಾರೆ ಮತ್ತು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಮರುದಿವಸ ಅಂದರೆ 10ನೇ ತಾರೀಕಿನಂದು ಅವರು ಭಜನಾ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತಾರೆ. ಭಜನಾ ಕಾಂಪಿಟೇಷನ್ ಕೂಡ ನಡೆಸಲಾಗ್ತದೆ. ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಕ್ರೈಸ್ತ ಭಕ್ತರು ಭಜನೆ ಮಾಡಲಿದ್ದಾರೆ. ಅದಕ್ಕಾಗಿ ಆ ಭಜನಾ ಕಾಂಪಿಟೇಷನಲ್ಲಿ ಉತ್ತಮವಾದಂಥ ಪ್ರೈಸ್ಗಳನ್ನು ಪಡೆದಿರ್ತಕ್ಕಂಥವರಿಗೆ ಅದು ದಿನಾಂಕ 11ನೇ ತಾರೀಕಿನಂದು ಮುಂಜಾನೆ 6 ಗಂಟೆಗೆ ಗವಿ ಆರಾಧನೆ ಇರ್ತದೆ.